ನಾನು ಅದು ನೀವೇನು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಈ ಸರ್ಕಾರ ಕೇಳತಕ್ಕಂಥದ್ದು ರಾಜಕೀಯವಾಗಿ ನನ್ನನ್ನು ಎಷ್ಟು ಬೇಕಾದ್ರೂ ದ್ವೇಷ ಮಾಡಿ, ನನ್ನ ವಿರುದ್ಧ ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ ರಾಜಕೀಯವಾಗಿ, ಆದರೆ ಈ ರೀತಿಯ ತೀರ್ಮಾನಗಳನ್ನು ನಾನು ರಾಜ್ಯದ ಒಂದು ಹಿತದೃಷ್ಟಿಯಿಂದ ನಾನು ಕೈಗೊಂಡಂಥ ಸಂದರ್ಭದಲ್ಲಿ ಇದರ ಮೇಲೆ ನೀವು ಗದಾಪ್ರಹಾರ ಮಾಡಬೇಡಿ. ನಾನು ಈ ಸರ್ಕಾರಕ್ಕೆ ಮನವಿ ಮಾಡೋದು, ನನ್ನ ವಿರುದ್ಧ ಹೋರಾಟ ಮಾಡಿ, ಎಷ್ಟು ಬೇಕಾದರೂ ಹೋರಾಟ ಮಾಡ್ತೀನಿ. ಆದರೆ ಈ ಕಾರ್ಖಾನೆಗಳನ್ನು ಉಳಿಸ್ಬೇಕು ಅಂತ ನಾನೇನು ಹೊರಟೆ, ನನ್ನ ಮೇಲಿರೋ ದ್ವೇಷಕ್ಕೆ ಈ ಸಂಸ್ಥೆಗಳನ್ನ ಹಾಳು ಮಾಡ್ಕೋಬೇಡಿ. ಈ ಸಂಸ್ಥೆಗಳಿಂದ ರಾಜ್ಯ ಸರ್ಕಾರಕ್ಕೂ ಹಲವಾರು ವರ್ಷಗಳು ಇವತ್ತು ಖಜಾನೆ ತುಂಬಿಸ್ಕೊಟ್ಟಿದ್ದಾರೆ. ಇಂಥ ಕಾರ್ಖಾನೆಗಳನ್ನ ಯಾಕೆ ಹಾಳು ಮಾಡೋಕ್ಕೆ ಕೊಟ್ಟಿದ್ದೀರಿ? ಬೆಂಬಲ ಕೊಡಬೇಕು ಈ ಟೈಮಲ್ಲಿ. ನನಗೆ ಇದನ್ನು ಒಂದು ರೀತಿಯಲ್ಲಿ ಶಕ್ತಿ ತುಂಬಲಿಕ್ಕೆ ಈ ರೀತಿಯ ನೀವು ತೀರ್ಮಾನ ತೆಗೆದುಕೋಬೇಕು. ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ, ಈ ರಾಜ್ಯದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದನ್ನು ಸರಿಪಡಿಸ್ಲಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಾಗ ಈ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಗೆ ನಾನು ಕರೆಸ್ಕೊಂಡು ಹಾಲ್ನಲ್ಲಿ ಅಭಿಷೇಕ ಮಾಡ್ತಾರೆ. ವೈಜಾಗ್ನಲ್ಲಿ ಮುಗದೆ ಹೋಗಿತ್ತು ಅಂತ ಅಂದರು. ಅದನ್ನು ಉಳಿಸ್ಬೇಕು ಅಂತೇಳಿ ನಾವು ಹೊರಟಾಗ ಅಲ್ಲಿ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ. ಇವತ್ತಲ್ಲಿ ಚಂದ್ರಬಾಬು ನಾಯ್ಡು ಅವರು ಆರ್ಸೆಲಾರ್ ಮಿಟ್ಟಲ್ ಅವರ ಒಂದು ನಿಪಾನ್ 2 ಕಂಪ್ನಿಗಳು ಸೇರಿ 1,30,000 ಕೋಟಿ ಹಾಕಿ ದೊಡ್ಡ ಸ್ಟೀಲ್ ಕಾರ್ಖಾನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಫೌಂಡೇಶನ್ ಹಾಕಿ ಬಂದೆ, ನಾನೇ ಹೋಗಿದ್ದೆ, ನನ್ನನ್ನೇ ಬರಬೇಕು ಅಂದರು. ಫೌಂಡೇಶನ್ ಹಾಕಿ ಬಂದು ಇಲ್ಲಿ ನೀವು ಯಾವುದಕ್ಕೆ ಕರಿತೀರಿ ನಮ್ಮನ್ನ? ಒಂದು ಖೇಲೋ ಇಂಡಿಯಾಗೆ 15 ಕೋಟಿ ದುಡ್ಡು ತಂದರೆ ಫೌಂಡೇಶನ್ ಹಾಕಿದ್ರೆ ಆ ಕೆಲಸ ಮಾಡೋಕ್ಕೆ ಇನ್ನೂ ಬಿಟ್ಟಿಲ್ಲ ಅಲ್ಲಿ ಮಂಡ್ಯದಲ್ಲಿ. ತಕರಾರು ಹೇಳ್ಕೊಂಡು ಈಗ ಇದು ಈ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು. ಅಲ್ಲೋ ಇದ್ದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಲಿಲ್ಲ ಅಂತೀರಿ. ನಾವು ಯಾವುದಾದ್ರು ಒಂದು ರೀತಿಯಲ್ಲಿ ತಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೂ ತಯಾರಾಗಿಲ್ಲ ನೀವು. ರಾಜ್ಯ ಸರ್ಕಾರದ್ದೇ ಕೈವಾಡ. ಈ ಅಧಿಕಾರಿ ಬ್ಯಾಕ್ ಗ್ರೌಂಡು ಗೊತ್ತು ನನಗೆ, ಯಾರು ಇವರಿಗೆ ರಕ್ಷಣೆ ಕೊಟ್ಕೊಂಡು ಬಂದಿದ್ರು, ಈ ಅಧಿಕಾರಿ ಯಾರ ಒಂದು ಹಿನ್ನೆಲೆ ಒಳಗೆ ಬಂದವ್ರೆ. ಪಾಪ ಅವರು ಹೋದ್ರು, ಅವ್ರ ಜೊತೆಗೆ ಇವರು ಹೋದ್ರು ಅಷ್ಟೇ, ರಿಟೈರ್ ಆಗಿ. ಅದು ಈಗ ತಕರಾರು ತಗೊಂಡವ್ರೆ. ಅದನ್ನು ತಕರಾರು ಈಗ ಬೇರೆ ರಾಜ್ಯದಲ್ಲಿ ಯಾಕೆ ಸಮಸ್ಯೆ ಆಗ್ತಿಲ್ಲ? ಬೇರೆ ರಾಜ್ಯದವರೆಲ್ಲ ಕನ್ಕರೆನ್ಸ್ ಲೆಟರ್ ಯಾಕೆ ಕೊಟ್ಟಿದ್ದಾರೆ? ಪೂನಾದಲ್ಲಿ 1,000 ಬಸ್ಗೆ, ಹೈದರಾಬಾದ್ನಲ್ಲಿ 2,500 ಬಸ್ಗೆ, ಅಲ್ಲಿಂದ ಗುಜರಾತು, ಅಹಮದಾಬಾದು, ಸೂರತ್ತು, ತೆಲಂಗಾಣ, ಜಮ್ಮು ಕಾಶ್ಮೀರಿಗ 500 ಬಸ್ ಬೇಕು ಅಂತ ಅವರಿಗೆ ಡಿಮ್ಯಾಂಡ್ ಕೊಟ್ಟವ್ರೆ. ಈ ತಕರಾರೇನಿದೆ ಓಲಿ ಅದು ಏನಾಗಿದೆ ಅನ್ನೋದನ್ನ ಸರಿಪಡಿಸ್ಕೊಳ್ಳಬೇಕಾದ್ರೂ ಕೇಂದ್ರದ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆನಾದರೂ ಬಂದು ಚರ್ಚೆ ಮಾಡಬೇಕಲ್ಲ. ಏನೂ ಇಲ್ಲ. ಈಗ ಬಸ್ ಆಕ್ಸಿಡೆಂಟ್ ಆದರೆ ಅವನ್ಯಾರೋ ಡ್ರೈವರ್ ಸಮಸ್ಯೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ನಮಗೆ ಬಸ್ಸೇ ಬೇಡ, ಬಸ್ಸು ಅದು ಟೆಕ್ನಿಕಲಿ ಸರಿ ಇದೆಯೋ ಇಲ್ವೋ ಅಂತ ಈಗ ಇವರು ಟೆಸ್ಟ್ ಮಾಡೋಕೆ ಹೊರಟವರಂತೆ. ಇದು ನಡೀತಾರೆ. 4,500 10,000 ಬಸ್ಸಲ್ಲಿ 4,500 ಬಸ್ನ ನಾನು ಕರ್ನಾಟಕಕ್ಕೆ ಬೆಂಗಳೂರು ನಗರಕ್ಕೆ ಕೊಟ್ಟರೆ ಅದನ್ನು ಉಪಯೋಗ ಮಾಡ್ಕೋಬೇಕೋ ಬೇಡವೋ? ಬ್ಯಾಟ್ರಿ ಚಾರ್ಜಿಂಗ್ ಸ್ಟೇಷನ್ಗೆ 500 ಕೋಟಿ ರಿಲೀಸ್ ಮಾಡಿದ್ದೀವಿ. 500 ಕೋಟಿನಲ್ಲಿ 123 ಕೋಟಿ ಕರ್ನಾಟಕ ಬೆಂಗಳೂರಿಗೆ ಕೊಟ್ಟಿದ್ದೀವಿ. ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ಬ್ಯಾಟ್ರಿ ಚಾರ್ಜಿಂಗ್ ಸ್ಟೇಷನ್ಗಳಿಗೂ ದುಡ್ಡು ಕೊಟ್ಟಿರೋದು. ಇಷ್ಟೆಲ್ಲ ನಾವು ಕರ್ನಾಟಕಕ್ಕೆ ಮಾಡಬೇಕು ಅಂತ ಹೊರಟಿರೋದನ್ನು ಅಟ್ಲೀಸ್ಟು ಒಂದು ಗೌರವ ಕೊಡಬೇಕೋ ಬೇಡವೋ? ಉಪಯೋಗ ಮಾಡ್ಕೋಬೇಕೋ ಬೇಡವೋ ಹೇಳಿ? ನಾನೇನು ಪುಟ್ಗಟ್ಟಲೆ ಹಾಕೊಳ್ಳಿಲ್ಲ. 4,500 ಬಸ್ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಅಂತ ಪ್ರತಿನಿತ್ಯ ನಾನು ಪೇಪರ್ಗೆ ಹಾಕ್ಕೊಂಡು ಇಲ್ಲ ನಿಮಗೆ ಇದೇನು ಕೊಟ್ಟಿಲ್ಲ, ನಾನು ಹಾಡು ಕೊಡಲಿಲ್ಲ. ಇವ್ರು ಅದನ್ನು ಉಪಯೋಗ ಮಾಡ್ಕೊಳ್ಳಲಿಕ್ಕೆ ಅದು ಒಂದು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡವ್ರೆ. ಇದು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನೋವಿಂದ ಹೇಳಕ್ಕೆ ಬಯಸ್ತೀನಿ.